ಬೆಂಗಳೂರು ತಂಡಕ್ಕೆ ಬೆಂಗಳೂರು ತಂಡಕ್ಕೆ ಬೆಂಗಳೂರು ತಂಡಕ್ಕೆ ಕಾಳಮ್ಮ ತಾಯಿಗೆ ಕಾಳಮ್ಮ ತಾಯಿಗೆ ನೀವು ತಿನ್ಸಿ ನಮ್ಮ ಮಾಧ್ಯಮದವ್ರಿಗೂ ತಿನ್ಸ್ರಪ್ಪ ನಾವು ತಿನ್ಸ್ಬೋದಲ್ಲ ಓಕೆನಾ ಮಾತಾಡಿ ಯಾರದ್ದೀರ ಏನು ನಿನ್ನೆ ನಡೆದಂಥ ನಮ್ಮ ಬೆಂಗಳೂರು ರಾಯಲ್ ತಂಡ ಪಂಜಾಬನ ಮಣಿಸ್ತು. ಇಡೀ 140 ಕೋಟಿ ಜನ ತುದ್ಗಾಲಲ್ಲಿ ಕಾಯ್ತಾ ಇದ್ರು. ನಮ್ಮ ಕರ್ನಾಟಕ ರಾಜ್ಯದ 6 ಕೋಟಿ ಜನ ಏಣಿಸ್ತಾ ಇದ್ರು ಯಾವಾಗ ಗೆಲ್ತೀವಿ ಗೆಲ್ತೀವಿ ಅಂತ. ಅದಕ್ಕೆಲ್ಲ ನಮ್ಮ ತಾಯಿ ಕಾಳಮ್ಮ ಆಶೀರ್ವಾದ ಮಾಡಿ ನಿನ್ನೆ ನಮ್ಮ ಬೆಂಗಳೂರು ರಾಯಲ್ ಚಾಲೆಂಜ್ ತಂಡ RCB ತಂಡವನ್ನ ಗೆಲ್ಸ್ಕೊ ಬಂದವಳೆ. ನಾವು ಮೊನ್ನೆ ನಮ್ಮ ತಾಯಿಲಿ ಒಂದು ವಿಶೇಷವಾಗಿ ಪೂಜೆ ಮಾಡಿ ಒಂದು ಇಡುಗಾಯಿನ ಹೊಡೆದು ಒಂದು ಉರುಳು ಸೇವೆಯನ್ನು ಮಾಡಿದೆವು. ತಾಯಿ ಅದಕ್ಕೆ ನಮ್ಮ RCB ತಂಡಕ್ಕೆ ಆಶೀರ್ವಾದ ಮಾಡವಳೆ. ಅದಕ್ಕೋಸ್ಕರ ಇವತ್ತು ನಾವು ನಮ್ಮ ಮಂಡ್ಯದಲ್ಲಿ ಕ್ರೀಡಾಭಿಮಾನಿಗಳು ಸೇರಿ ತಾಯಿಗೆ ಮತ್ತೊಮ್ಮೆ ವಿಶೇಷವಾಗಿ ಪೂಜೆ ಸಲ್ಲಿಸಿ ಒಂದು ಸಿಹಿನ ಆಚರಣೆ ಮಾಡಿ ಸಂಭ್ರಮ ಆಚರಣೆ ಮಾಡಿದ್ದೀವಿ. ತಾಯಿ ಮುಂದಿನ ದಿನಗಳಲ್ಲಿ ಇದೇ ಥರ ನಮ್ಮ RCB ತಂಡಕ್ಕಾಗ್ಬೋದು, ಮುಂದೆ ನಡೆಯುವಂಥ ನಮ್ಮ ಭಾರತದ ಕ್ರಿಕೆಟ್ ತಂಡಕ್ಕೆ ಇದೇ ಥರ ಯಥೇಚ್ಛವಾಗಿ ಶಕ್ತಿ ಕೊಡಲಿ ಅಂತ ಹೇಳಿ ಪೂಜೆ ಸಲ್ಲಿಸಿದ್ದೀವಿ. ಎಲ್ಲರಿಗೂ ಶುಭವಾಗಲಿ. ಜೈ ಹಿಂದ್, ಜೈ ಕರ್ನಾಟಕ. ಮತ್ತೆ ಮೊನ್ನೆ RCB ಗೆಲ್ಲಿ ಅಂತ ಅಂದ್ಬಿಟ್ಟು ನಾವು ಶಕ್ತಿ ದೇವತೆ ಕಾಳಮ್ಮನಿಗೆ ವಿಶೇಷವಾಗಿ ಪೂಜೆ ಹೋಮ ಹವನ ಮಾಡಿದ್ವಿ. ಆ ಫಲ ನಿನ್ನೆ 18 ವರ್ಷದ ಬಳಿಕ ನಮ್ಮ ಬೆಂಗಳೂರು ಗೆದ್ದಿದೆ. ನಮ್ಮ ಕರ್ನಾಟಕದಲ್ಲಿ ಹಲವಾರು ಎಲ್ಲ ಹೋಮ ಹವನಗಳನ್ನ ಮಾಡಿದ್ದರು. ಆ ಶಕ್ತಿ ಫಲಿಸಿದೆ. RCB ಗೆದ್ದಿದೆ. ನಮಗೆ ತುಂಬಾ ಖುಷಿ ಆಗ್ತಾ ಇದೆ. ಆಗ ಬಂದು ಇವತ್ತು ಪುನಃ ನಾವು ಶಕ್ತಿ ದೇವತೆಗೆ ಪೂಜೆ ಮಾಡಿಸಿ ಎಲ್ಲ ನಮ್ಮ ಸಾರ್ವಜನಿಕ ಕ್ರೀಡಾ ಅಭಿಮಾನಿಗಳಿಗೆ ಸಿಹಿ ಹಂಚಿ ಸಂಭ್ರಮಿಸಿದ್ವಿ.